ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಎಟಿಎಂ ಇದು ದುಡ್ಡು ಎಲ್ಲಿ ಸಿಗುತ್ತೆ ಅಷ್ಟು ಮಾತ್ರ ಇವರು ಟೆಂಡರ್ಗಳು ಕೊಡ್ತಾರೆ. ಜನೌಷಧಿ ಅನ್ನೋದು ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಸುಮಾರು 60-70% ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನು ಕೊಡುವಂಥದ್ದು ಜನ ಇಷ್ಟಪಡ್ತಾರೆ. ಮತ್ತೆ ಕೇಂದ್ರ ಸರ್ಕಾರ ರೆಕಗ್ನೈಸ್ ಮಾಡಿರುವಂಥ ಮೆಡಿಸಿನ್ಸ್ ಅದು. ಇವ್ರಿಗೆ ಅದರಲ್ಲಿ ಕಮಿಷನ್ ಸಿಗಲ್ಲ. ಅದಕ್ಕೊಂದು ನೆವ ಹೇಳಿ ಹಾಳು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಬಡವರಿಗೆ, ರೋಗಿಗಳಿಗೆ ಸಹಾಯ ಮಾಡಬೇಕೇ ಹೊರತು ದ್ರೋಹ ಬಗೆಬಾರದು. ಈ ಸರ್ಕಾರ ಬಡ ರೋಗಿಗಳಿಗೆ ದ್ರೋಹ ಬಗೆತಾ ಇದೆ. ಈ ಜನೌಷಧಿಯನ್ನು ರದ್ದು ಮಾಡುವಂಥ ತೀರ್ಮಾನ ತೆಗೆದುಕೊಂಡ್ರಲ್ಲ, ಕಮಿಷನ್ ಹೊಡೆಯೋಕ್ಕಷ್ಟೇ. ಕಮಿಷನ್ ದಂಧೆಯಲ್ಲಿ ಇಡೀ ಸರ್ಕಾರ ಮುಳುಗೋಗುತ್ತೆ. ಇದು ಅವರಿಗೆ ಮುಂದೆ ಶಾಪ ಆಗಬೇಕು. ಅಂದ್ರೆ ಬಡವರ ಒಂದು ಆರೋಗ್ಯ ಕಾಪಾಡುವಂತ ಔಷಧಿಯಲ್ಲೂ ಕೂಡ ಇವರು ಕಮಿಷನ್ ಹೊಡೆಯೋಕೆ ಹಾಸ್ಪಿಟಲ್ ಹೊಸಾದ್ ಕಟ್ಟಕ್ಕೆ ಯೋಗ್ಯತೆ ಇಲ್ಲ 2.5 ವರ್ಷದಲ್ಲಿ. ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಜನೌಷಧಿ, ಕೇಂದ್ರ ಸರ್ಕಾರ ಯಾರೋ ಪ್ರೈವೇಟ್ ಅವರು ಅಲ್ಲ, ಯಾರೋ ಟಾಟಾ ಬಿರ್ಲಾ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಜನೌಷಧಿಯನ್ನ ಸ್ವಾಗತ ಮಾಡಿ ಜಾಸ್ತಿ ಮಾಡಬೇಕಾಯ್ತು. ಪ್ರತಿ ತಾಲೂಕಲ್ಲೂ ತಗೊಳ್ಳಿ, ಪ್ರತಿ ವಿಲೇಜಲ್ಲೂ ಮಾಡಿ ಅಂತ ಹೇಳೋದು ಬಿಟ್ಬಿಟ್ಟು ಅದಕ್ಕೆ ಕಡಿವಾಣ ಹಾಕೋದು, ಅಲ್ಲೂ ಕಮಿಷನ್ ಹೊಡೆಯುವಂಥದ್ದು ಮಾಡೋದು. ಇವತ್ತು ಕೋರ್ಟ್ ಚೀಮಾರಿ ಹಾಕಿರುವಂಥದ್ದು ಅವರ ಮುಖಕ್ಕೆ ಮಕ್ಕಳಾರ್ತಿ ಇರ್ತದೆ. ಗ್ಯಾರಂಟಿ ಕೇಳಿದ್ರೆ ನೀವು ಫ್ರೀ ಬಸ್ ಕೂಡ ಕೇಳುತ್ತಾ ಅಂತ ಜಡ್ಜ್ ಕೇಳಿದಾರೆ. ಅಲ್ಲ, ಇವ್ರದ್ದು ನೋಡ್ರಿ, ವೋಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಎಲ್ಲ ಕಡೆ ಖಾಲಿ ಆಗ್ತಿದೆ, ಇಲ್ಲೊಂದು ಕಡೆ ಉಳಿದಿದೆ. ಇವತ್ತು ಎಲೆಕ್ಷನ್ ಮಾಡಿದ್ರು ಇವತ್ತು ಕಾಂಗ್ರೆಸ್ ಸರ್ವನಾಶ ಆಗೋಗ್ತದೆ. ಆದರೆ ವೋಟ್ಗಳು ಕೂಡ ಈಗ ಚಿಮಾರಿ ಆಗ್ತಾ ಇದೆ. ಇವರು ಪರ್ಸೆಂಟೇಜು, ಇವ್ರ ಗ್ಯಾರಂಟಿಗಳು, ಈ ಜನೌಷಧಿ ಬಗ್ಗೆ ಚಿಮಾರಿ, ಇವೆಲ್ಲ ಸರ್ಕಾರಕ್ಕೆ ಮುಖಭಂಗ.